ಕುರ್ಚಿ ಕಿತ್ತಾಟದಲ್ಲೇ ಮುಳುಗಿದೆ ಸರ್ಕಾರ. ಜಾತಿ ಜನಗಣತಿ ವರದಿ ಏನಾಯ್ತು? ಸಮೀಕ್ಷೆ ಮುಗಿದಿದೆ, ಸೈಲೆಂಟ್ ಯಾಕೆ? ಜಾತಿ ವರದಿಗೆ ಗ್ರಹಣನ. ಜಾತಿ ಜನಗಣತಿ ಅನ್ನುವಂಥದ್ದು ಸ್ಪೆಷಲಿ ನಮ್ಮ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಸಮೀಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಮೀಕ್ಷೆ ಮಾಡಿಸಿದ್ದು ಸಿದ್ದರಾಮಯ್ಯನವರು. ಆದ್ರೆ ಬಿಡುಗಡೆ ಮಾತ್ರ ಮಾಡಲಿಲ್ಲ. 10 ವರ್ಷ ಆದರೂ ಕೂಡ ಅದು ಮೂಲೆಯಲ್ಲಿ ಕಸ ಹಿಡಿದಿತ್ತು. ಅದಾದ್ಮೇಲೆ ಅದು ಟೈಮ್ ಬಾರ್ ಆಗ್ಬಿಟ್ಟಿದೆ ಅನ್ನುವಂಥದ್ದನ್ನ ಅದನ್ನ ರಿಜೆಕ್ಟ್ ಮಾಡಿದ್ರು. ಮತ್ತೆ 2ನೇ ಬಾರಿಗೆ ಮಾಡಲಾಯ್ತು. ಹೋಗ್ಲಿ, ಆ ಸಮೀಕ್ಷೆ ಏನಾಯ್ತಪ್ಪ ಅಂತ ಕೇಳಿದ್ರೆ ಅದಕ್ಕೂ ಗ್ರಹಣ ಹಿಡಿದಿದೆ. ಜಾತಿ ಜನಗಣತಿ ಸಮೀಕ್ಷೆ ವರದಿಗೆ ಮತ್ತೆ ಗ್ರಹಣ. ಕುರ್ಚಿ ಕಿತ್ತಾಟದಲ್ಲೇ ಮುಳುಗಿರುವಂತದ್ದು ಸರ್ಕಾರ. ಡಿಸೆಂಬರ್ನಲ್ಲೇ ಮುಗಿದಿರುವಂತದ್ದು ಜಾತಿ ಸಮೀಕ್ಷೆ. ವರದಿ ಸಲ್ಲಿಕೆ ಮಾಡಿದ ಹಿಂದುಳಿದ ವರ್ಗಗಳ ಆಯೋಗ. ವರದಿ ಸಲ್ಲಿಕೆ ಯಾವಾಗ? ಉತ್ತರನೇ ಇಲ್ಲ. ಸರ್ಕಾರನೇ ಕೊಡಬೇಡಿ ಅಂತ ಹೇಳ್ತಾ ಇದೆಯೋ ಅಥವಾ ಅವರೇ ಸೈಲೆಂಟ್ ಆಗಿದಾರೋ ಗೊತ್ತಿಲ್ಲ. ಜನವರಿ 22ರಿಂದ ವಿಧಾನಸಭೆ ವಿಶೇಷ ಅಧಿವೇಶನ. ನರೇಗಾ ಕುರಿತು ಮಾತ್ರ ಚರ್ಚೆಗೆ ಮೀಸಲಾಗಿದೆ. ಜಾತಿ ಸಮೀಕ್ಷೆ ಬಗ್ಗೆ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆಯಾ ಅಥವಾ ಅದಕ್ಕಿನ್ನೂ ಸರಿಯಾದ ಟೈಮ್ ಬಂದಿಲ್ಲ? ಕುರ್ಚಿ ಕಿತ್ತಾಟ ತುಂಬಾ ಪೀಕಿಗೆ ಹೋದಾಗ ಅದನ್ನೇನಾದ್ರೂ ಆ ಟೈಮ್ನಲ್ಲಿ ಹೊರಗೆ ತರೋಣ ಅನ್ನುವಂಥ ಪ್ಲಾನ್ ಏನಾದ್ರೂ ಇದೆಯಾ? ಸ್ಟ್ರಾಟಜಿ ಇದೆಯಾ ಸಿದ್ದರಾಮಯ್ಯನವ್ರದ್ದು? 420 ಕೋಟಿ ವೆಚ್ಚದಲ್ಲಿ ಜಾತಿ ಜನಗಣತಿ ಸರ್ವೆಯನ್ನ ಮಾಡಿಸಲಾಗಿದೆ. ಆ ವರದಿ ಸಲ್ಲಿಕೆಯನ್ನ ಮಾಡಿಲ್ಲ ಆಯೋಗ. ಅವ್ರು ಮಾಡಿಲ್ಲ ಅಂದ್ರೆ ಸರ್ಕಾರ ಖಡಕ್ ಆಗಿ ಹೇಳಿದ್ರೆ ಕೊಟ್ಟೆ ಕೊಡ್ತಾರೆ. ಆದ್ರೆ ಈಗ ಅವರಿಗೆ ಅವಶ್ಯಕತೆ ಇಲ್ಲ. ಅಷ್ಟು ಬಹುದೊಡ್ಡವಾಗಿ ಏನು ಯೂಸ್ ಆಗ್ತಾ ಇಲ್ವಾ ಅಂತ ಸರ್ಕಾರ ಸೈಲೆಂಟ್ ಆಗಿದೆ. ವರದಿ ಸಲ್ಲಿಕೆಗೆ ಸಿದ್ಧತೆ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು ಸಚಿವ ತಂಗಡಗಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, 2ನೇ ಬಾರಿಗೆ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಿಸಲಾಗಿರುವಂತದ್ದು ಇನ್ನೂ ಕೂಡ ಹಿಂದುಳಿದ ವರ್ಗಗಳ ಆಯೋಗದವರು ಕೊಟ್ಟಿಲ್ವಂತೆ. ಸರ್ಕಾರ ಕೂಡ ಸೈಲೆಂಟ್ ಆಗಿದೆ. ಅಂದ್ರೆ ಇದು ಸರಿಯಾದ ಟೈಮ್ನಲ್ಲ. ಕುರ್ಚಿ ಕಿತ್ತಾಟ ತುಂಬಾ ಪೀಕಿಗೆ ಹೋದಾಗ ಅದನ್ನ ಗುರಾಣಿ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಣ ಅಂತ ಮತ್ತೊಮ್ಮೆ ಮೌನನ ಸರ್ಕಾರದ್ದು, ಸ್ಪೆಷಲಿ ಸಿದ್ದರಾಮಯ್ಯನವ್ರದ್ದು? ಖಂಡಿತವಾಗಿ ಪೃಥ್ವಿರಾಜ್, ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಗೆ ಕಂಟಕ ಎದುರಾದಂಥ ಸಂದರ್ಭದಲ್ಲಿ, ಏನು ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲಿ ಈ ಒಂದು ಜಾತಿಗಣತಿ ಅಸ್ತ್ರ ಪ್ರಯೋಗ ಮಾಡ್ತಾರೆ ಅನ್ನುವಂಥದ್ದು ಸಾರ್ವಜನಿಕವಾಗಿ ಎದುರಾಗಿರ್ತಕ್ಕಂಥ ಒಂದು ಚರ್ಚೆ. ಮತ್ತೊಂದು ಕಡೆಯಾಗಿ ವಿರೋಧ ಪಕ್ಷಗಳಿಂದಲೂ ಕೂಡ ಎದುರಾಗಿರುವಂಥ ಒಂದು ಟೀಕೆ, ಆರೋಪಗಳು ಕೂಡ. ಯಾಕಂತ ಹೇಳಿದ್ರೆ ಈ ಹಿಂದೆ ನಡೆಸಿದಂಥ ಕಾಂತರ ಸಮಿತಿ ನಡೆಸಿದಂಥ ಒಂದು ಜಾತಿಗಣತಿ ವರದಿ ಮೂಲೆ ಗುಂಪಾಗೋಯ್ತು. ಅಂದರೆ ಹೈಕಮಾಂಡ್ ಸೂಚನೆ ಮೇರೆಗೆ ಅದನ್ನು ಮೂಲೆ ಗುಂಪು ಮಾಡಿ, ಅಂದರೆ ಅದನ್ನು ನೇಪಥ್ಯಕ್ಕೆ ಸರಿಸಿ ಹೊಸದಾಗಿ ಮಧುಸೂದನ್ ನಾಯಕ್ ಸಮಿತಿಯಿಂದ ಹೊಸದಾಗಿ 420 ಕೋಟಿ ವೆಚ್ಚದಲ್ಲಿ ಸಮೀಕ್ಷೆಯನ್ನು ಮಾಡಿಸಿರ್ತಕ್ಕಂಥದ್ದು. ಅಂದರೆ ಏನು, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿಸಿದ್ದಾರೆ. ಇದು CM ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಅಂತಲೇ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ CM ಸಿದ್ದರಾಮಯ್ಯನವರು ಈಗ ಏನು ಪದತ್ಯಾಗ ಮಾಡ್ತಾರೆ, CM ಸಿದ್ದರಾಮಯ್ಯನವರ ಏನು ರಾಜೀನಾಮೆಯನ್ನು ಕೊಡುವಂಥ ಒಂದು ಸಾಧ್ಯತೆಗಳಿದ್ದಾವೆ ಬಜೆಟ್ ಅಧಿವೇಶನದ ಬಳಿಕ ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಪರ ವಿರೋಧ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ CM ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಹಿಂದುಳಿದ ವರ್ಗಕ್ಕೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸುವಂಥ ಈ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನು ಯಾಕೆ ಏನು ಪಡ್ಕೊಳ್ತಾ ಇಲ್ಲ, ಮತ್ತೊಂದು ಕಡೆಗೆ ಯಾಕೆ ಆ ವರದಿ ಬಗ್ಗೆ ತಲೆಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಈ ಸಂಬಂಧವಾಗಿ ನಮ್ಮ ನ್ಯೂಸ್ 18 ಹಿಂದುಳಿದ ವರ್ಗಗಳ ಖಾತೆ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಯವ್ರನ್ನ ಮಾತಾಡ್ತಾ ಸಂದರ್ಭದಲ್ಲಿ ವರದಿ ಸಿದ್ಧವಾಗ್ತಾ ಇದೆ, ಆ ಬಳಿಕ ವರದಿಯನ್ನು ಪಡ್ಕೊಳ್ತೀವಿ, ನಮ್ಮ ಸರ್ಕಾರದಲ್ಲೇ ಪಡ್ಕೊಳ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೋಡಿ. ಏನು ಇದೇ ಜನವರಿ 22ರಿಂದ ವಿಶೇಷ ಅಧಿವೇಶನ ಆರಂಭವಾಗ್ತಾ ಇದೆ. ಈ ಒಂದು ಅಧಿವೇಶನದ ಸಂದರ್ಭದಲ್ಲೂ ಕೂಡ ಚರ್ಚೆ ಆಗಬೇಕಾಗಿತ್ತು. ಮತ್ತೊಂದು ಕಡೆಯಾಗಿ ಬಜೆಟ್ ಅಧಿವೇಶನದಲ್ಲಿ ಏನಾದರೂ ಬಜೆಟ್ ಅಧಿವೇಶನಕ್ಕೂ ಮುನ್ನ ಏನಾದರೂ ಈ ವರದಿಯನ್ನು ಪಡ್ಕೊಂಡು ಬಜೆಟ್ ಅಧಿವೇಶನದಲ್ಲಿ ಏನಾದರೂ ಈ ಒಂದು ವರದಿ ಜಾರಿಗೆ ಸಂಬಂಧಪಟ್ಟಂತೆ ಘೋಷಣೆಯನ್ನು ಮಾಡ್ತಾರಾ ಅಥವಾ ತಮ್ಮ ರಾಜಕೀಯ ಚರ್ಚಾ ವಸ್ತುವನ್ನಾಗಿ ಏನಾದರೂ ಇದನ್ನು ಬಳಕೆ ಮಾಡ್ಕೊಳ್ತಾರಾ ಅನ್ನುವಂಥದ್ದೇ ಸದ್ಯದ ಕುತೂಹಲ. ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿ. ಈಗ ಪರಪಂಚ ಪ್ರಸಾರ ಆಗುತ್ತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು.